ಸ್ವಾಮಿ ಶರಣಂ. ಒಳ್ಳೆಯದಾಗಲಿ. ಮಾಲೆ ಹಾಕೋದ್ರ ಬಗ್ಗೆ ನಿಮಗಿರೋ ಭಕ್ತಿ ಆಸಕ್ತಿ ಒಳ್ಳೆಯದೇ. ಆದರೆ ಸ್ವಾಮಿಗೆ ಮಾಡೋ ಸಂಕಲ್ಪ ದೃಢವಾಗಿರಬೇಕು. ಮಂಡಲ ಕಾಲ ವ್ರತ ಮಾಡುವ ವ್ಯಕ್ತಿ ಸ್ವಯಂ ಶಿಸ್ತುಬದ್ಧನಾಗಿರಬೇಕು. ನಿಮಗೆ ಈ ಕಠಿಣ ವ್ರತ ಆಚರಿಸೋಕೆ ಸಾಧ್ಯನಾ? ನಿಮ್ಮ ಆಶೀರ್ವಾದ ಮಾರ್ಗದರ್ಶನ ಇದ್ದರೆ ಖಂಡಿತವಾಗ್ಲೂ ಮಾಡ್ತೀವಿ ಗುರುಸ್ವಾಮಿಗಳೇ. ಮಾಲೆ ಹಾಕುವಾಗ ಅವರವರ ಮನಸ್ಸಿನ ಅಪೇಕ್ಷೆಗಳನ್ನೆಲ್ಲ ಅಯ್ಯಪ್ಪನ ಮುಂದೆ ಹೇಳ್ಕೋಬೇಕಾದ ಅವಶ್ಯಕತೆ ಇಲ್ಲ. ಸ್ವಾಮಿ ಮಾಲಾಧಾರಿಯಾಗಿ ನಿಷ್ಠೆಯಿಂದ ಇರ್ತೀನಿ ಅಂತ ಸಂಕಲ್ಪ ಮಾಡಿಕೊಂಡು ಗುರುಸ್ವಾಮಿಯಿಂದ ಮಾಲೆ ಹಾಕಿಸ್ಕೊಂಡ್ರೆ ಸಾಕು. ನಮ್ಮ ಜೀವನಕ್ಕೆ ಅವಶ್ಯಕವಾಗಿ ಬೇಕಾಗಿರೋದೆಲ್ಲ ದೊರೆಯುತ್ತೆ. ಆಯ್ತು ಸ್ವಾಮಿಗಳೇ. ಮಾಲೆ ಧಾರಣೆ ಆದ ಕ್ಷಣದಿಂದ ನೀವು ಪಾಲಿಸಲೇಬೇಕಾದ ನಿಯಮ, ಮಾಲೆ ಹಾಕಿ ಅಯ್ಯಪ್ಪನ ದರ್ಶನ ಮಾಡಿ ಮಾಲೆ ತೆಗೆದು ವ್ರತ ತ್ಯಜಿಸುವ ತನಕ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯಾಸ್ತ ಆದಮೇಲೆ ತಣ್ಣೀರನ್ನು ಸ್ನಾನ ಮಾಡಿ ಶುದ್ಧರಾಗಬೇಕು. ಸಾತ್ವಿಕ ಆಹಾರನ ನೀವೇ ಮಾಡ್ಕೊಂಡು ತಿನ್ನಬೇಕು. ವ್ರತ ಮುಗಿಯೋವರೆಗೂ ಸಾಮಾನ್ಯವಾಗಿ ಕಪ್ಪು ಬಟ್ಟೆ ಧರಿಸಿದರೆ ಒಳ್ಳೆಯದು. ಹಾಗೆ ಅಯ್ಯಪ್ಪನ ಚಿತ್ರ ಇರೋ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಹಾಕ್ಕೋಬೇಕು. ಅಷ್ಟೇ ಅಲ್ಲದೆ ಅದನ್ನು ತುಂಬ ಜೋಪಾನವಾಗಿ ಕಾಪಾಡ್ಕೋಬೇಕು. ಪ್ರತಿಯೊಬ್ಬರೂ ಸ್ವಾಮಿ ಅಥವಾ ಅಯ್ಯಪ್ಪ ಅಂತ ಕರಿಬೇಕೇ ಹೊರತು ಏಕವಚನ ಬಳಸಬಾರ್ದು. ಬರಿಗಾಲಲ್ಲಿ ನಡಿಬೇಕು, ಕ್ಷೌರ ಮಾಡಿಸ್ಬಾರ್ದು. ದಿನಕ್ಕೆ 108 ಬಾರಿ ಆದರೂ ಅಯ್ಯಪ್ಪನ ನಾಮಸ್ಮರಣೆ ಮಾಡಬೇಕು. ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕು. ನೆಲದ ಮೇಲೆ ಅಥವಾ ಚಾಪೆ ಮೇಲೆ ಮಲಗಬೇಕು. ಬ್ರಹ್ಮಚರ್ಯ ಪಾಲಿಸಬೇಕು. ದಿನಕ್ಕೆ 2 ಸಾರ್ತಿ ಅಯ್ಯಪ್ಪನ ಪೂಜೆ ಕಡ್ಡಾಯ. ನಿಮ್ಮ ಸ್ನೇಹಿತನ ಮಾತು ಕೇಳ್ಕೊಂಡು ಬಂದಿರೋ ನಿಮಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಸಾತಿ ವಿಚಾರ ಮಾಡೋದು ಒಳ್ಳೆಯದು. ಅಣ್ಣ, ಗುರುಗಳು ಹೇಳ್ದಂಗೆ ಆಟೆಲ್ಲ ನಿಯಮ ಪಾಲಿಸಕ್ಕೆ ಆಯ್ತದ? ನಮಗೆ ಒಂದು ನೆನಪಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಮರ್ತೋಗಿತ್ತೈತೆ. ಹೌದಣ್ಣ, ಅರ್ಜೆಂಟ್ ಮಾಡೋದು ಬೇಡ. ಅದು ಅಲ್ಲದೆ ಆ ಮುಂಗುಸಿ ಜೊತೆಲಿದ್ರೆ ಒಂದು ಕೆಲಸ ಕೂಡ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿಯೋದು ಒಳ್ಳೆಯದು. ಗುರುಗಳು ಹೇಳಿದ ಆಟೋ ನಿಯಮನ ನಾನು ಪಾಲನೆ ಮಾಡ್ತೀನಿ. ಅಣ್ಣ, ಹೇಳೋ ಸುಲಭ, ಆದರೆ ನಮ್ಗೆ ಗೊತ್ತಿಲ್ದಂಗೆ ಅಪರಾಧ ಆಗಿ ದೇವ್ರು ಶಾಪ ಕೊಟ್ಬಿಟ್ರೆ? ಮನಸ್ಸಿನಾಗ ನಿಷ್ಠೆ, ಮಾಡೋ ಕೆಲಸದಾಗ ಒಳ್ಳೆ ಉದ್ದೇಶ ಇದ್ದರೆ ದೇವ್ರು ನಮ್ಮ ಜೊತೆ ನಿಲ್ತಾನೆ ಅಂತ ಪುಟ್ಟವ್ವ ಹೇಳೋರೆ. ನನ್ನ ನಿರ್ಧಾರ ಬದಲಾಗಿಲ್ಲ. ಗುರುಗಳೇ, ನಾನು ಮಾಲೆಧಾರಣ ಮಾಡ್ತೀನಿ. ಸ್ವಾಮಿ ಶರಣ. ಹಾಗೇ ಆಗಲಿ. ಮಾಲೆ ಧಾರಣೆ ಮಾಡೋ ಪ್ರತಿಯೊಬ್ಬ ಭಕ್ತರ ಆತ್ಮ, ದೇಹ, ಮನಸ್ಸು ಶುದ್ಧೀಕರಣ ಆಗೇ ಆಗುತ್ತೆ. ಅದಕ್ಕಾಗಿ ಇಷ್ಟೆಲ್ಲ ನಿಯಮಗಳು. ಒಳ್ಳೆಯದಾಗಲಿ. ಸ್ವಾಮಿ ಶರಣಂ. ನೀಲಿಮಲೆಯಲ್ಲಿ ಉದಯಾಸ್ತವಾದರೆ ಹೋಗಿ ಬನ್ನಿ. ಒಳ್ಳೆಯದಾಗಲಿ. ಹೇಗಯ್ಯ ಬರುವುದು ಕರಿಮಲೆಗೆ? ಅಯ್ಯನಿಗೆ ಶರಣು, ಅಯ್ಯನಿಗೆ ಶರಣು. ಅಮ್ಮ, ಯಾಕೆ ಅಳ್ತಾ ಇದ್ದೀರಾ? ಇನ್ನೇನು ಮಾಡಲಿ, ನಿನ್ನೆಯಿಂದ ಹೇಗೆ ಆಡ್ತಿದ್ದಾನೆ ನೋಡು. ನಿನ್ನೆಯಿಂದ ಒಂದು ಮಾತು ಆಡಿಲ್ಲ. ಇವನಿಗೆ ಬೇಜಾರು ಮಾಡ್ದೋಳು ಅವಳು. ಅವಳ ಮೇಲೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ನನ್ನ ಮೇಲೆ ಹಠ ಸಾಧಿಸ್ತಾ ಇದ್ದಾನೆ. ಯಾಕಮ್ಮ, ಏನೇನೋ ಮಾತಾಡ್ತಿದ್ದೀಯಾ? ಇನ್ನು ಹೇಗಪ್ಪ ಮಾತಾಡಲಿ? ನೀನು ನನ್ನ ಹೊಟ್ಟೆಲಿ ಹುಟ್ಟಬೇಕು ಅಂತ 10 ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೆ. ನನ್ನ ಸಂಕಟ ನಿಂಗೆ ಹೇಗೆ ಅರ್ಥ ಆಗಬೇಕು ಹೇಳು? ಮದುವೆ ಆದ್ಮೇಲೆ ಈ ಅಮ್ಮ ಯಾಕೆ ಬೇಕು ಹೇಳು? ಅಮ್ಮ, ನನ್ನ ಮನಸ್ಸು ಸರಿ ಇಲ್ಲ. ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ನಾನು ಇರಕ್ಕೆ ಬಿಟ್ಬಿಡು ಪ್ಲೀಸ್. ಬಿಡಲ್ಲ ಕಣೋ, ನಿನ್ನ ಪಾಡಿಗೆ ನಿನ್ನ ಇರಕ್ಕೆ ಬಿಡಲ್ಲ. ಹಾಗಿರೋಕ್ ಬಿಡೋಕ್ಕೆ ನನ್ನ ಸಹನ ಥರ ಕಟ್ಕೆ ಅಲ್ಲ. ಅಮ್ಮ, ಸಹನ ಆ ಥರ ಕೋಪದಲ್ಲಿ ಮಾತಾಡೋದಕ್ಕೆ ನಾನೇ ಕಾರಣ. ಅವಳನ್ನ ವಹಿಸ್ಕೊಳ್ಳೋದಕ್ಕೆ ನಿನ್ನ ಮೇಲೆ ತಪ್ಪು ಹಾಕೋತಿದ್ಯಾ? ಅವಳು ಅಷ್ಟೆಲ್ಲ ಅವಮಾನ ಮಾಡಿ ಮನೆ ಬಿಟ್ಟು ಹೋಗು ಅಂತ ಹೇಳಿದ್ಮೇಲೂ ನಿನಗೆ ಕೋಪನೇ ಬರ್ತಿಲ್ವೇನೋ? ಇಲ್ಲ, ಅವ್ರು ಇಷ್ಟೊಂದು ಡಿಸ್ಟರ್ಬ್ ಆಗೋದಕ್ಕೆ ನಾನೇ ಕಾರಣ. ನಾನೇ ಯಾವುದೋ ಟೆನ್ಷನಲ್ಲಿ ಅವ್ರ ಹತ್ರ ಮಾತಾಡೋಕ್ಕೆ ಆಗಿರಲಿಲ್ಲ. ಅವ್ರು ನಂಗೆ ಎಷ್ಟು ಸತಿ ಕಾಲ್ ಮಾಡಿದ್ರು ಗೊತ್ತಾ? ನಾನು ಯಾವ ಕಾಲ್ನೂ ಪಿಕ್ ಮಾಡಿರಲಿಲ್ಲ. ಅವ್ರಿಗೆ ಎಷ್ಟು ನೋವಾಗಿರಲ್ಲ ಹೇಳು? ನೀನು ಅವಳ ಪ್ರೀತಿನಲ್ಲಿ ಎಷ್ಟು ಕುರುಡಾಗಿದೆಯಾ ಗೊತ್ತೇನೋ ಮುರಳಿ? ಅಲ್ವೋ, ದಾಂಪತ್ಯ ಅಂದ್ರೆ ಹೊಂದ್ಕೊಂಡು ಬಾಳೋದಲ್ವೇನೋ? ಈಗ ನಿಮ್ಮಪ್ಪನೇ ತಗೋ, ಅಲ್ಲಿಗೆ ಇಲ್ಲಿಗೆ ಅಂತ 10-15 ದಿನ ಹೋಗ್ತಾರೆ. ಒಂದು ಫೋನ್ ಮಾಡಲ್ಲ, ಮನೆಗೆ ಬರಲ್ಲ. ಹಾಗಂತ ನಾನು ಅವ್ರ ಜೊತೆ ಹೀಗೆ ನಡ್ಕೋತೀನ ಹೇಳು? ಅಮ್ಮ,
ನೀನು ಹೇಳ್ತಿರೋದು ಬೇರೆ ಅಲ್ಲಿ ಆಗ್ತಿರೋದು ಬೇರೆ. ಸಹನಾ ಅವರು ಸಹನಾ 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 ಅದು ಎಷ್ಟು ಸಲ ಅವಳ ಹೆಸರು ಜಪ ಮಾಡ್ತೀಯೋ? ನನ್ನ ಮಗನಿಗೆ ನನಗಿನ್ನ ಚೆನ್ನಾಗಿ ನೋಡ್ಕೊಳ್ಳೋ ಸೊಸೆ ಬೇಕು ಅಂತ ಅನ್ಕೊಂಡಿದ್ದೆ. ಆದರೆ ಆ ದೇವರು ನನ್ನನ್ನೇ ಮರೆಸೋಷ್ಟು ಶಕ್ತಿ ಸೊಸೆ ಕೊಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ದೇವ್ರೆ, ಇದು ಯಾವ ನ್ಯಾಯ? ನನಗೆ ನನ್ನ ಮಗನ್ನ ಹೀಗೆ ನೋಡಕ್ಕಾಗಲ್ಲ. ಮಿಸ್ಸೋ ನಾನೇನೋ ಹೇಳಕ್ ಬಂದಾಗಲೇ ಇವ್ರು ಇರೋಕ್ಕಿಲ್ಲ. ಫೋನು ತೆಗಿತಾಯಿಲ್ಲ ಅಂದ್ರೆ ಓದ್ಕೊತಿರ್ಬೋದು. ಪುಸ್ತಕ ಬಿಟ್ಟು ನಾನು ಯಾವಾಗ ಜ್ಞಾಪಕ ಬರ್ತೀನೋ. ನೆನ್ಸ್ಕೊಂಡಿದ್ದ ತಕ್ಷಣ ನಾನು ಬಂದೆ. ಮಾವ, ಸ್ನೇಹ ನೋಡೋಗ್ತಿದ್ಯಾ? ಇಲ್ಲ ಇಲ್ಲ. ಮಾವ, ನಾನು ಬಂದೆ ಅಂತ ಆಚೆ ಹೋಗ್ತಿದ್ಯಾ? ಇದನ್ನು ನಾನು ನೇರವಾಗಿ ಹೇಳಿದ್ರೆ ನೀನು ಎಲ್ಲಿ ಆರೋಗ್ಯ ಕೆಡ್ಸ್ಕೊತೀಯ ಅಂತ ದಿಗ್ಲು. ಆಮೇಲೆ ಅವ್ವ ನನ್ನ ಮ್ಯಾಗ ಮುನ್ಸ್ಕೊತಾಳೆ. ಯಾಕೆ ಸುಮ್ಮನೆ ಇದೆಯಾ? ನೀನು ಹೇಳ್ತಿರೋದು ಸುಳ್ಳು ಅಂತ ನನಗೆ ಗೊತ್ತು. ಹಂಗೇನಿಲ್ಲ. ನಾನು ನಂಬಲ್ಲ. ಎಲ್ಲಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಜ ಹೇಳು. ಹೌದು, ಅಪ್ಪಯ್ಯ ಕೂಗ್ತಿದ್ರು. ನಾನು ಬರ್ತೀನಿ. ಮಾವ, ಹೋಗಕ್ಕೆ ಮುಂಚೆ ನನ್ನ ಮಾತನ್ನ ಕೇಳ್ಕೊಂಡು ಹೋಗು. ವಸು ಸ್ನೇಹ ಇಬ್ಬರು ದೇವಸ್ಥಾನಕ್ಕೆ ಹೋಗಿರೋದು ನಿಂಗೆ ಗೊತ್ತಿಲ್ವಾ ಮಾವ? ಓ ಹೌದಲ್ಲ, ಸರಿ ಸರಿ. ಹೋಗು, ಈಗೆಲ್ಲ ಹೋಗ್ತೀವಿ ಹೋಗು. ಆದರೆ ನೀನು ಯಾವತ್ತಿದ್ರೂ ನನ್ನವನೇ ಅನ್ನೋದನ್ನ ಮರಿಬೇಡ. ಅಮ್ಮ, ನಾ ಇದೆಲ್ಲ ನಿಂಗೆ ನೋವಾಗಲಿ ಅಂತ ಹೇಳಿಲ್ಲ ಅಮ್ಮ. ಅಮ್ಮ ಆಯ್ತಪ್ಪ, ಸಹನಾ ತುಂಬ ಒಳ್ಳೆಯವಳು. ಈಗ ನಾನು ಅವಳಿಗೆ ಅನುಸರಿಸ್ಕೊಂಡು ಹೋಗಬೇಕು ಅಷ್ಟೇ ತಾನೆ? ಆಯ್ತು ಬಿಡು, ಭೂಮಿನಲ್ಲಿ ಯಾರಿಗೂ ಸಿಗದೆ ಇರೋ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಅಂದ್ಕೊಂಡು ನಿನಗೋಸ್ಕರ ನಾನು ಎಲ್ಲ ಸಹಿಸ್ಕೊಂಡು ಹೋಗ್ತೀನಿ. ಆಯ್ತಾ? ಖುಷಿನಾ? ಅಮ್ಮ, ನಾನು ಸ್ವಾರ್ಥಿಯಾಗಿ ಯೋಚನೆ ಮಾಡ್ತಾ ನನಗೆ ತುಂಬಾ ನೋವು ಕೊಟ್ಟಿದ್ದೀನಲ್ವಾ? ನಿನ್ನ ಬಗ್ಗೆ ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ. ಹೋಗ್ಲಿ ಬಿಡು, ನೀನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ. ನನಗೆ ನೀನು ಚೆನ್ನಾಗಿರ್ಬೇಕು ಅಷ್ಟೇ. ಅಮ್ಮ, ತಿಂಡಿ ಏನು ಮಾಡಿದ್ಯಾ? ನಿಮಗಿಷ್ಟ ಅಂತ ಅಮ್ಮ ಉಪ್ಪಿಟ್ಟು ಮಾಡಿದ್ದಾರೆ. ಹೌದಾ, ಸರಿ, ನಾ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಎಲ್ಲರೂ ಒಟ್ಟಿಗೆ ತಿಂಡಿ ತಿನ್ನೋಣ. ನನ್ನ ಮಗನ್ನ ಹೇಗೆ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಈಗ ಅರ್ಥ ಆಯ್ತಾ? ನಾನು ನಿನ್ನ ಮಗನ ತುಂಬ ದಿವಸದಿಂದನೇ ಕಂಟ್ರೋಲ್ ತೊಗೊಂಡಾಗಿದೆ. ಸಹನಾ ಜೊತೆ ಮಾತಾಡದೆ ಇರೋ ಹಾಗೆ ಮಾಡಿದ್ದಕ್ಕೆ ತಾನೆ ನೆನೆ ಅಷ್ಟು ಸೀನ್ ಕ್ರಿಯೇಟ್ ಆಗಿದ್ದು. ನಾವಿಬ್ಬರು ಸೇರ್ಕೊಂಡು ಮಾಡ್ತಿರೋ ನಾಟಕ ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ ಗೊತ್ತಾ? ಎಲ್ಲರೂ ನಿನಗೆ ನಿಜವಾಗ್ಲೂ ಕ್ಯಾನ್ಸರ್ ಬಂದಿದೆ ಅಂತ ಅಂದ್ಕೊಂಡಿದ್ದಾರೆ. ಅದರಲ್ಲೂ ನಮ್ಮ ಮುಳ್ಳಿ ಅವನ ಹೆಂಡತಿಗೆ ಫೋನ್ ಮಾಡೋದನ್ನು ಮರ್ತಿದ್ದಾನೆ ಅಂದರೆ ಎಷ್ಟು ಸೀರಿಯಸ್ ಆಗಿದ್ದಾನೆ ಅಂತ ಯೋಚನೆ ಮಾಡಿ. ವಿನುತ, ಮುರಳಿ ಬಗ್ಗೆ ನಿನಗೆಲ್ಲ ಹೇಳಿದ್ದೀನಿ. ಈಗ ಅವನ ತಾಯಿಯಾಗಿ ನಿನ್ನ ಹತ್ರ ಕೈ ಮುಗಿದು ಬೇಡ್ಕೋತೀನಿ, ನನ್ನ ಮಗನ ಉಳಿಸ್ಕೊಡಮ್ಮ. ಅಮ್ಮ, ನೀವು ದೊಡ್ಡವರು, ಕೈಯೆಲ್ಲ ಮುಗಿಬಾರ್ದು. ಕೈ ಮುಗಿದೆ, ನನಗೆ ಬೇರೆ ದಾರಿ ಇಲ್ಲಮ್ಮ. ಯಾವ ತಾಯಿ ತಾರೆ ತನ್ನ ಮಗನ ಜೀವನ ಕಣ್ಮುಂದೆ ಹಾಳಾಗೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಾಳೆ ಹೇಳು? ಅಮ್ಮ, ಏನು ಹೇಳ್ತಿದ್ದೀರಾ? ಸತ್ಯನೇ ಹೇಳ್ತಿದ್ದೀನಮ್ಮ. ನನ್ನ ಮಗ ಮುರಳಿ ಒಂದು ದೊಡ್ಡ ಕೂಪಕ್ಕೆ ಬಿದ್ದ್ಬಿಟ್ಟಿದ್ದಾನೆ. ಅವನ ಸುತ್ತ ವಿಷ ಜಂತುಗಳೇ ತುಂಬಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಸಹನಾ ಅವ್ರ ಜೊತೆ ಮುರಳಿ ಸುಖವಾಗಿಲ್ಲ ಅಂತನಾ? ಇದನ್ನ ಹೇಳೋದಿಕ್ಕೆ ನನಗೆ ನಾಚಿಕೆ ಆಗತ್ತೆ, ಆದ್ರೂ ಹೇಳ್ತೀನಿ. ನನ್ನ ಮಗ ಮದುವೆ ಆದಾಗಿಂದ ಅವರಿಬ್ರು ಒಂದಿನೂ ಸುಖವಾಗಿ ಸಂಸಾರ ಮಾಡಿಲ್ಲ. ಅಲ್ಲ, ಅವರಿಬ್ರು ಇಷ್ಟಪಡ್ತಾನೆ ಮದುವೆ ಆಗಿದ್ದು. ಅದೆಲ್ಲ ಅವಳು ಆಡಿದ ನಾಟಕ.
ಊರಲ್ಲಿ ಅದು ಯಾವನ್ ಜೊತೆನೋ ಛೆ! ಹೇಳೋದಿಕ್ಕೆ ನನಗೆ ಅಸಹ್ಯ ಆಗುತ್ತೆ. ಮುರಳಿ ಕಾಲೇಜಿಗೆ ಹೋಗ್ತಿದ್ದ ಹಾಗೆ ಗಂಟೆಗಟ್ಲೆ ಫೋನ್ನಲ್ಲಿ ಅದು ಯಾರ ಜೊತೆನೋ ಮಾತಾಡ್ತಾ ಇದ್ಲು. ಫೋನಲ್ಲಿ ಮಾತಾಡಿದಕ್ಕೆ ಮಾತ್ರಕ್ಕೆ ಈ ರೀತಿ ಮಾತಾಡೋದು ತಪ್ಪಮ್ಮ. ಎಂತ ಮುಗ್ಧೆನಮ್ಮ ನೀನು. ನಾನು ಮೊದಲು ನಿಂತರನೇ ಯೋಚನೆ ಮಾಡ್ತಿದ್ದೆ. ಆದ್ರೆ ಯಾವಾಗ ಇವಳು 2 ದಿನಕ್ಕೂ ತವರಿಗೆ ಹೋಗ್ತಿದ್ಲೋ ಆಗ ನಿಜ ಏನು ಅಂತ ಗೊತ್ತಾಯ್ತು. ವರ್ಷನಲ್ಲಿ ಇವಳಿಗೆ ಮಾವ ಆಗ್ಬೇಕಾದವನ್ನ ಮದ್ವೆಗೆ ಮುಂಚೆ ಇವಳು ಇಷ್ಟಪಡ್ತಿದ್ಲಂತೆ. ಅಯ್ಯೋ, ಪಡ್ತಿದ್ಲಂತೆ ಏನು, ಈಗಲೂ ಅವನ ಜೊತೆನೆ. ಛೇ, ಸಹನ ಅವ್ರನ್ನ ನಾನು ಇನ್ನೋಸೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ನಿಂದು ನಿಷ್ಕಲ್ಮಶ ಮನಸ್ಸಮ್ಮ. ನಿನಗೆ ಎಲ್ಲರೂ ಒಳ್ಳೆಯವ್ರ ಹಾಗೆ ಕಾಣ್ತಾರೆ. ನೀನು ನನಗೆ ಮುಂಚೆ ಸಿಕ್ಕಿದ್ದಿದ್ರೆ ನಿನ್ನನ್ನೇ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೋತಿದ್ದೆ. ಈಗಲೂ ನನಗೆ ಅದೇ ಆಸೆ. ಯಾಕೆ ಹೇಳು? ಅಪ್ಪ ಅಮ್ಮ ಯಾರೂ ಇಲ್ಲ ಅಂದರೂ ಎಂಥ ಒಳ್ಳೆ ಸಂಸ್ಕಾರ ಕಲ್ತಿದ್ಯಾ. ದೊಡ್ಡವ್ರಿಗೆ ಗೌರವ ಕೊಡ್ತೀಯ. ರೂಪವಂತೆ, ಗುಣವಂತೆ, ಇದಕ್ಕಿಂತ ಒಂದು ಹೆಣ್ಣಿಗೆ ಏನು ಬೇಕು ಹೇಳು? ನಾನು ಈಗಲೂ ನಿನ್ನನ್ನು ನಮ್ಮ ಮನೆ ಸೊಸೆ ಅಂತ ಒಪ್ಕೋತೀನಿ. ನೀನು ಮುರಳಿನ ಮದುವೆ ಆಗ್ತೀಯಾ? ಈ ಮನೆಯಲ್ಲಿ ನಿನಗೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಮೇಲಾಗಿ ಒಳ್ಳೆ ಗಂಡ ಸಿಗ್ತಾನೆ. ಯೋಚನೆ ಮಾಡಮ್ಮ. ಇದು ತಪ್ಪಲ್ವಾ? ಆ ಲೆಕ್ಕದಲ್ಲಿ ಸಹನ ನನ್ನ ಮಗನ ಮೋಸ ಮಾಡ್ತಾ ಇರೋದು ತಪ್ಪೇ ಅಲ್ವಾ? ನೀನು ನನ್ನ ಜವಾಬ್ದಾರಿ. ನೀನೇನು ಯೋಚನೆ ಮಾಡಬೇಡ. ಮುರಳಿ ನನ್ನ ಒಪ್ಕೊಳ್ತಾರ? ಒಪ್ಕೊಳ್ಳೋ ಹಾಗೆ ನೀನು ಮಾಡಬೇಕು. ಇದಕ್ಕೆ ನೀನೊಂದು ಸಣ್ಣ ಸುಳ್ಳು ಹೇಳಬೇಕು. ಸುಳ್ಳ? ಏನು? ಮುರಳಿಗೆ ನೀನು ನನಗೆ ಕ್ಯಾನ್ಸರ್ ಅಂತ ಸುಳ್ಳು ಹೇಳಿ ಅವನ ಹತ್ರ ಸಿಂಪತಿ ಗಿಟ್ಟಿಸ್ಕೋಬೇಕು. ನೀನೇನು ಹೆದರ್ಕೋಬೇಡ. ಮುರಳಿಗೆ ನಂಬೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕೋ ಎಲ್ಲ ನಾನು ಮಾಡ್ತೀನಿ. ನೀನು ಒಪ್ಕೊಂಡ್ರೆ ನಿಂಗೊಂದು ಒಳ್ಳೆ ಫ್ಯಾಮಿಲಿ ಸಿಗುತ್ತೆ. ನನಗೆ ಮಗಳಂತ ಸೊಸೆ ಸಿಗ್ತಾಳೆ. ಮುಖ್ಯವಾಗಿ ಮುರಳಿಗೆ ಒಳ್ಳೆ ಸಂಗಾತಿ ಸಿಗ್ತಾಳೆ. ನಿಂಗಿಷ್ಟ ಇಲ್ಲ ಅಂದರೆ ಬೇಡ ಬಿಡಮ್ಮ. ಎಲ್ಲ ನನ್ನ ಕರ್ಮ ಅಂತ ಸುಮ್ಮನಾಗ್ಬಿಡ್ತೀನಿ. ಮುರಳಿ ನಂಬ್ತಾರ? ಹಳ್ಳಿ ಅಂದ್ರೆ ತಾವು ಮಾತಾಡೋಕ್ಕೆ ಯಾಕವ ಇಷ್ಟು ಯೋಚನೆ ಮಾಡ್ತಿದ್ಯಾ? ಈಸಿಯಾಗಿ ತಿಳ್ಕೊಳ್ದೆ ನಾನು ಸುಮ್ಮನೆ ಅವ್ರ ಮ್ಯಾಗ ಸಂಶಯ ಪಟ್ಬಿಟ್ಟೆ. ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಅವ್ರಿಗೆ ಅವಮಾನ ಮಾಡಿಬಿಟ್ಟೆ. ಪಾಪ ಅವರು ಏಟೋನ್ಗಿಂತ ಫೋನ್ ಮಾಡಿದ್ರು. ಅವ ನಿನ್ನ ಬುದ್ಧಿ ಹೇಳಿದ್ರು ನಾನು ಕೇಳಲಿಲ್ಲ. ನಿನ್ನ ಮನ್ಸಿಗೆ ಸಾನೆ ನೋವು ಕೊಟ್ಬಿಟ್ಟೆ. ನನ್ನ ಸಮಸ್ಬಿಡವ. ನೋಡವಿ, ಈ ಮುಗ್ದೋಗಿರೋ ವಿಚಾರದಾಗೆ ನೋವು ನಲಿವನ್ನ ಹುಡ್ಕೋಕ್ಕಿಂತ ಇದರಿಂದ ಕಲ್ತ ಅನುಭವದ ಪಾಠ ಏನು ಅನ್ನೋದು ಮುಖ್ಯ ಆಯ್ತದೆ. ಅದಕ್ಕೆ ನಾನು ಯಾವಾಗೂ ಹೇಳೋದು, ಯಾವ ವಿಷಯಕ್ಕೂ ಗಡಿಬಿಡಿ ಮಾಡ್ಕೊಂಡು ಮನ್ಸು ಹಾಳು ಮಾಡ್ಕೋಬಾರ್ದು ಅಂತ. ಈಗ ನಂಗೆ ಅರ್ಥ ಆಯ್ತೈತೆ. ಆದ್ರೆ ಅವ್ರ ತಾವು ಹೆಂಗವ ಮಾತಾಡೋದು? ಹೆಂಗೆ ಮಾತಾಡೋದು ಅಂದರೆ ಬಿಗ್ಮಾನ ಬಿಟ್ಟು ಅವ್ರು ನನ್ನ ಮ್ಯಾಗ ಏನು ಅನ್ಕೊಂಡವ್ರೋ ಅನ್ನೋ ಅಳುಕುನೂ ಬಿಟ್ಟು ಮಾತಾಡಬೇಕು. ನಾನು ಮಾಡಿದ ಅವಮಾನ ಮರೆತು ಅವ್ರು ನಂತ ಮಾತಾಡ್ತಾರೇನವ? ನೋಡು, ಇದನ್ನೇ ಬೇಡ ಅನ್ನೋದು. ಅವ್ರಿವ್ರು ಏನಾರ ಅಂದ್ಕೊಳ್ಳಿ, ನಿನಗೆ ನೀನು ಮಾಡಿ ತಪ್ಪು ಅಂತ ಗೊತ್ತಾದ್ಮ್ಯಾಕು ಸುಮ್ಕಿದ್ರೆ ಅದು ಅಪರಾಧ ಆಯ್ತದೆ. ಇಂಥ ಹೊತ್ನಾಗೆ ಮನಸ್ಸಿನ ಮನಸ್ಸು ಗೊಂದಲದ ಗೂಡಾಯ್ತದೆ. ನೀನು ಹಂಗೆ ಮಾಡ್ಕೋಬೇಡ. ನೋಡು, ಬಿರ್ನಿ ಹಳ್ಳಿ ಅಂದ್ರೆ ತಾವು ಮಾತಾಡು. ಅವರೇ ಒಂದೆರಡು ಹಚ್ಚಿಗೆ ಮಾತಾಡಿದ್ರೂ ಸುಮ್ಕಿದ್ಬಿಡು. ಯಾರ್ದು ಫೋನು? ಸಹನ
ಮತ್ತೆ ಯಾಕೆ ಮುರಳಿಗೆ ಕಾಲ್ ಮಾಡ್ತಾ ಇದ್ದಾಳೆ? ಅದೇನೋ ಹೇಳ್ತಾರಲ್ಲ, ಕುಬೇರನ್ ಮನೆಗೆ ಹೋದ್ರು ಸಾಲದವ್ರ ಕಾಟ ತಪ್ಪಲ್ವಂತೆ, ಹಾಗಾಯ್ತು. ಅವ್ವ ಅವ್ರ ಫೋನ್ ತೆಗಿತಾ ಇಲ್ಲ. ಇನ್ನೊಂದು ಕಿತ ಮಾಡವ. ಯಾರ್ದಮ್ಮ ಫೋನು? ಅದೇ ಯಾರ್ದು ಅಂತ ನೋಡೋಣ ಅಂತ ಬಂದೆ, ಅಷ್ಟರಲ್ಲಿ ನೀನೇ ಬಂದೆ. ತಗೋ. ಅಮ್ಮ, ಸಹನಾ ಅವ್ರು ಫೋನ್ ಮಾಡ್ತಿದ್ದಾರೆ. ಹಲೋ ಸಹನಾ ಅವರೇ, ಹೇಗಿದ್ದೀರಾ? ಸಹನಾ ಅವ್ರೆ, ಯಾಕೆ ಅಳ್ತಿದ್ದೀರಾ? ಏನಾಯ್ತು? ನನ್ನ ಸಮಸ್ಬಿಡಿ. ಕ್ಷಮಿಸೋ ಅಂತ ಕೆಲಸ ನೀವೇನು ಮಾಡಿದ್ದೀರಾ? ಅಂದ್ರೆ ಸಂಸಕ್ ಆಗದೆ ಇರೋಂಥ ತಪ್ಪು ಮಾಡಿವ್ನಾ? ಚೇಚೆ, ನಾನು ಹಾಗೆ ಹೇಳಿಲ್ಲ ಸಹನಾ ಅವರೇ. ನೀವು ಸಾರಿ ಕೇಳೋಂಥ ಅವಶ್ಯಕತೆ ಏನೂ ಇಲ್ಲ ಈಗ. ನಾನು ನಿಮ್ ಯಾಕೆ ಮುನ್ಸ್ಕೊಂಡು ಆಟೋನೆಲ್ಲ ಕೂಗಾಡಿದ್ರು ನಿಮ್ಗೆ ನನ್ನ ಯಾಕೆ ಹೊಸಿನ ಕೋಪ ಇಲ್ವೇ? ಇಲ್ಲ, ನಾನು ಯಾಕೆ ಕೋಪ ಮಾಡ್ಕೋಬೇಕು? ಬಹುಶಃ ನಾನು ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇದ್ದಿದ್ರೆ ನೀವು ಹೇಳ್ದಾಗ ಮಾಡ್ತಿದ್ನೋ ಏನೋ. ಆದರೆ ನೀವೇನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಸಹನಾ ಅವರೇ. ರೀ, ದಿಟ್ಮಕ್ಳು ಮೇಡಮ್ಗೆ ಕ್ಯಾನ್ಸರ್ ಐತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ಇದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಹೆಂಗೋ ಗೊತ್ತಾಯ್ತು. ಈಗ ಮೇಡಮ್ ಹೆಂಗವ್ರೆ? ಡಾಕ್ಟ್ರು ಏನಂದ್ರು? ಮೇಡಮ್ಗೆ ನನ್ನ ಮ್ಯಾಗ ಬ್ಯಾಸರ ಆಯ್ತಾ? ಇಲ್ಲ. ನೀವು ನಂತ ಈಸಿಯಾನ ಮೊದಲೇ ಹೇಳಿದ್ರೆ ಇಟೆಲ್ಲ ಆಯ್ತಾನೆ ಇರ್ತಿರ್ಲಿಲ್ಲ. ಈಗ ಮಾತೆಲ್ಲ ಯಾಕವಿ? ಹೊಳಿ ಅಂದ್ರೆ ನಾ ಇಲ್ಲಿಗೆ ಬರೋಕೆ ಕೇಳು, ಅವ್ರ ಜೊತೆಲಿ ಮನ್ಗೆ ಹೋಗಿವಂತೆ. ನೀವಿಲ್ಲಿಗೆ ಯಾವಾಗ ಬರ್ತೀರಾ? ನೀವು ಬಾ ಅಂದರೆ ನಾನು ಈಗಲೇ ಬರ್ತೀನಿ. ಓ ಬನ್ನಿ, ಹಂಗೆ ಬತ್ತಾ ಮೇಡಮ್ ನಿಮ್ಮ ಜೊತೆ ಕರ್ಕೊಂಬನ್ನಿ. ಹೋಗ್ತಾ 3 ಜನ ಒಟ್ಟಿಗೆ ಹೋಗುಮ. ನೀವು ಮನೆಗೆ ಬರ್ತೀರಾ ಅಂತಂದರೆ ನಾನು ಈಗಲೇ ಬರ್ತೀನಿ. ನನಗಂತೂ ನಿಮ್ಮನ್ನು ನೋಡಬೇಕು ಅನಿಸ್ತಾ ಇದೆ. ನಾನು ಈಗಲೇ ಬರ್ತೀನಿ ಸಹನಾ ಅವರೇ. ಬಾಯ್. ಅವ್ವ, ಅವ್ರು ಈಗಲೇ ಬರ್ತಾರಂತೆ. ಅವ್ವ ಚಾಮುಂಡವ್ವ, ಅಂತೂ ನನ್ನ ಮಗಳ ಮಕ್ಕದಾಗ ನಗ ತಂದ್ಬಿಟ್ಟಲ್ವ. ಅಮ್ಮ, ನಾನು ದೇವಪುರಕ್ಕೆ ಹೋಗಿರ್ತೀನಿ. ನೋಡು ನೋಡು, ಹಾಂ, ನನಗೆ ಗಂಡನ ಮನೆ ಯಾವುದು ಬೇಡ, ನಾನು ಇಲ್ಲೇ ಇರ್ತೀನಿ ಅಂತಿದ್ದಲ್ಲ, ಹಾಗೆ ಇಷ್ಟು ಖುಷಿ ಮಕ್ಕದಾಗಿರ್ಲಿಲ್ಲ. ಹೀಗೆ ನೋಡು. ಇದೇ ಗಂಡನಿಗಿರೋ ಶಕ್ತಿ ಅಂದರೆ. ಒಳ್ಳೆಂದ್ರು ತವ ಮಾತಾಡ್ತಿದ್ದಂಗೆ ನಿನ್ನ ಮಕ್ಕದಾಗ ಕಳೆ ನೋಡು, ಕಳೆನೇ ಬದಲಾಗ್ಬಿಡ್ತು. ಬಾರಲ್ಲ ಮಗ, ಬಾ. ಅಪ್ಪಯ್ಯ, ನಿಮ್ಮ ತೋರಿಸಿ ಮಾತಾಡ್ಬೇಕಿತ್ತು. ಅದರ ಕೇಳೋದೇನೈತೆ? ಬಾ ಕುಂಕ, ಬಾ. ಯಾಕಲ್ಲ ಮಗ ಸುಮ್ಕಾಕ್ಬಿಟ್ಟೆ? ಏನಾಯ್ತು? ಅಪ್ಪಯ್ಯ, ಇದುವರೆಗೂ ನಮ್ಮ ಮನೆಗೆ ಯಾರೂ ಮಾಡ್ದಿರೋಂಥ ಒಂದು ಕೆಲಸನ ನಾನು ಮಾಡಬೇಕು ಅಂತ ಅನ್ಕೊಂಡಿವ್ನಿ. ಅದಕ್ಕೆ ನೀವು ಏನು ಹೇಳ್ತೀರಾ ಅಂತ ಕೇಳಕ್ಕೆ ಬಂದೆ. ನೀನು ಮಾಡೋ ಕೆಲಸ ಸರಿಯಾಗಿ ಇರ್ತೈತೆ, ಆದರೂ ಕೇಳೋಕೆ ಬಂದಿದ್ಯಾ ಅಂದರೆ ಹೇಳು ಅದೇನು ಅಂತ. ನಮ್ಮ ಅವ್ವನ ಜೊತೆ ಮಾತಾಡಿದ್ರೆ ನನ್ನ ಹೆಂಡ್ರಿಗೆ ಆಯ್ತಾ ಇರಲಿಲ್ಲ, ನನ್ನ ಹೆಂಡ್ರ ಜೊತೆ ಮಾತಾಡಿದ್ರೆ ನಮ್ಮ ಅವ್ವಗೆ ಆಯ್ತಾ ಇರಲಿಲ್ಲ. ನನ್ನ ಸಂಸಾರನೇ ಹಾಳಾಯಿತು ಅನ್ನೋಷ್ಟರಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಬಂದು ಮಾಲೆ ಹಾಕೊಂಡ್ರೆ ಸರೋಯ್ತದೆ ಅಂದ. ಆ ಅಯ್ಯಪ್ಪ ಬೆಟ್ಟಕ್ಕೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಸಂಸಾರ ಒಂದು ಹಂತಕ್ಕೆ ಬಂದು ನಿಂತೈತಣ್ಣ.
ಅವನು ಹೇಳಿದ್ ಕೇಳಿ ನನಗೂ ಮಾಲೆ ಆಗ್ಬೇಕನ್ಸಿ ನಾವು ಹೋಗ್ಬಿಟ್ಟು ಓ ಈಗ ನೀನು ಮಾಲೆ ಹಾಕೋಬೇಕಾ ಬೇಡೋ ಅನ್ನೋ ದ್ವಂದ್ವದಾಗಿದ್ಯಾನು ಕಂಟಿ. ನಮ್ಮಲ್ಲಿ 2 ಥರ ಜನ ಅವರೇ. ಒಂದು ಅವ್ರು ಅನ್ಕೊಂಡಿದ್ದಾಗ್ಲಿ ಅಂತ ಹರಕೆ ಕಟ್ಕೋತಾರೆ. ಇನ್ನು ಕೆಲವರು ದೇವ್ರೇ ನಿನ್ನ ನೋಡಿದ್ರೆ ಸಾಕು ನನ್ನ ಜನ್ಮ ಸಾರ್ಥಕ ಆಯ್ತು ಇನ್ನೇನೂ ಬೇಡ ಅಂತ ಹೇಳೋರು ಅವ್ರೆ. ಇದ್ರಾಗೆ ನೀನ್ ಯಾವ ಥರ? ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಆಟೆ ಅಪ್ಪಯ್ಯ. ಅಲ್ಲಿ ಹೋಗಿ ಬಂದ್ಮ್ಯಾಕೆ ನನ್ಗೆ ಹಂಗಾಗಿಲ್ಲ ಹಿಂಗಾಗಿಲ್ಲ ಅಂತ ದೂರಬಾರ್ದು. ಇಲ್ಲ ಅಪ್ಪಯ್ಯ, ಮನ್ಸನ್ನ ಶುದ್ಧವಾಗಿ ಇಟ್ಕೊಂಡು ಕೇಳ್ಕೊಂಡಿದ್ದೆಲ್ಲ ತಾನಾಗಿ ತಾನೇ ನಡ್ಕೊಂಡು ಹೋಯ್ತದೆ ಅಂತ ಗುರುಸ್ವಾಮಿಗಳು ಹೇಳೋದ್ಮ್ಯಾಕೆ ಅರ್ಥ ಆಯ್ತು. ಈಟ್ ಗೊತ್ತಾದ್ರೆ ಸಾಕು. ಅಯ್ಯಪ್ಪ ಅಂತ ಸಿರ್ಬಾಗಿ ಕೇಳ್ಕೊಂಡ್ರೆ ಆ ಕರ್ನಾಳ ಅಯ್ಯಪ್ಪ ಯೋನ್ ಬೇಕಾದ್ರೂ ಕೊಡ್ತಾನೆ. ಆದ್ರೆ ನೆನ್ಪಿಟ್ಕೋ, ನಿಸ್ವಾರ್ಥ ಮನ್ಸು ಮುಖ್ಯ. ಹ್ಞೂ ಅಪ್ಪಯ್ಯ. ಗಂಟಿ, ಮಾಲೆ ಹಾಕೊಂಡಾಗ ಪಾಲಿಸ್ಬೇಕಾದ ನಿಯಮ ಎಲ್ಲ ನಿನ್ಗೆ ಗೊತ್ತು ತಾನೆ? ಗೊತ್ತಪ್ಪಯ್ಯ.